ಅವನು ಕೊಂಗ, ಅವನಿಗೂ ಭಾಷೆಗೂ ಸಂಬಂಧ ಇಲ್ಲ. ಅವನು ತಮಿಳುನಾಡಿನ ಬೆರ್ಕೆ ನಟ. ನಮ್ ತಂದೆ ಗೊತ್ತು ನಾ ಯಾರು ಅಂತ. ಓಕೆ, ಆತ್ಮ ಅನ್ನೋದೊಂದು ಇದ್ದೇ ಇದೆ. ಕರ್ನಾಟಕ ಜನತೆ ಗೊತ್ತು, ನಾರ್ಮಲ್ ಪೀಪಲ್ಸ್ ಗೊತ್ತು ನಾನು ಏನು ಅಂತ. ಅವ್ರ ಆನ್ಸರ್. ಕಮಲ್ ಹಾಸನ್ ನಟನೆಯ ಥಂಗ್ ಲೈಫ್ ಅನ್ನೋ ಒಂದು ಸಿನಿಮಾದ ಒಂದು ಈವೆಂಟ್ ಅಲ್ಲಿ ಕಮಲ್ ಹಾಸನ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಆ ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಯನ್ನ ಶುರು ಮಾಡಿತ್ತು. ಜೊತೆಗೆ ಕನ್ನಡದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವಿರುದ್ಧ ಕರ್ನಾಟಕದ ಜನ ತಿರುಗಿ ಬೀಳಬೇಕು, ಆ ರೀತಿ ಒಂದು ಕಾಂಟ್ರವರ್ಸಿ ಶುರು ಆಯಿತು. ಸೊ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಸಂಕಷ್ಟ ಅಂತಾನೆ ಎದುರಾಗಿದೆ. ಸೊ ಅಲ್ಲೇ ಇದ್ದಂತಹ ಶಿವರಾಜ್ ಕುಮಾರ್ ಯಾವುದನ್ನು ಏನನ್ನೂ ಕೂಡ ಹೇಳಲೇ ಇಲ್ಲ. ಕನ್ನಡಕ್ಕೆ ಅವಮಾನ ಆಗ್ತಿದ್ರು ಕೂಡ ತಲೆ ಬಾಗಿಸ್ಕೊಂಡು ಬಂದೇ ಬಿಟ್ರು ಅಂತ ಹೇಳಿ ಎಲ್ಲರೂ ಕೂಡ ಚರ್ಚೆಗಳನ್ನ ಮಾಡ್ತಿದ್ರು ಹಾಗೂ ಶಿವರಾಜ್ ಕುಮಾರ್ ವಿರುದ್ಧ ವಾಗ್ದಾಳಿಗಳನ್ನು ನಡೆಸ್ತಿದ್ರು. ಆದರೆ ಈಗ ವಾಟಾಳ್ ನಾಗರಾಜ್ ಅವರು ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಕಮಲ್ ಹಾಸನ್ಗೆ ಅವನೊಬ್ಬ ಕೊಂಗ, ಅವನು ಬೆರ್ಕೆ ನಟ ಅಂತ ಹೇಳಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಖಾರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದಕ್ಕೆ ತಿರುಗೇಟು ಕೊಟ್ಟಂತೆ ಶಿವರಾಜ್ ಕುಮಾರ್ ಅವರು ಮೊನ್ನೆ ಎಲ್ಲ ಮೀಡಿಯಾಗಳು ಒಂದು ರಿಯಾಕ್ಷನ್ ಅನ್ನ ಕೊಡಬೇಕು ಅಂತ ಕೇಳ್ಕೊಂಡಾಗ ಕೈ ಮುಗ್ದು ಹೋಗಿದ್ರು. ನಂತರ ಮೀಡಿಯಾಗಳು ಅವರ ಹಿಂದೆನೆ ಬಿದ್ದು ಒಂದು ರಿಯಾಕ್ಷನ್ ಅನ್ನ ತಗೊಂಡಾಗ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ, ನಾನು ಏನು ಅಂತ ಹೇಳಿ ನನ್ನ ತಂದೆಗೆ ಗೊತ್ತು, ಯಾರು ಕೂಡ ನನಗೆ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೊಂದು ದೊಡ್ಡ ನಮಸ್ಕಾರ ಅಂತ ಹೇಳಿ ಕೈ ಕೂಡ ಮುಗಿದಿದ್ರು. ನಾನೇನು ಅಂತ ಹೇಳಿ ನನ್ನ ತಂದೆಗೆ ಗೊತ್ತು, ಯಾರು ಕೂಡ ನನಗೆ ಜಡ್ಜ್ ಮಾಡೋಕೆ ಬರಬೇಡ್ರಿ, ನನ್ನ ಪ್ರೀತಿಸುವಂಥ ಜನಗಳಿಗೆ ನಾನು ಏನು ಅಂತ ಹೇಳಿ ಗೊತ್ತು, ಅವರೇ ಮುಂದಿನ ದಿನಗಳಲ್ಲಿ ನಿಮಗೆಲ್ರಿಗೂ ಕೂಡ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ಶಿವರಾಜ್ ಕುಮಾರ್ ಅವರು ಸ್ವಲ್ಪ ಕೋಪದಿಂದನೇ ಉತ್ತರವನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಸೊ ಈ ಹಿಂದೆನೂ ಕೂಡ ಅವ್ರು ಹೇಳ್ಕೊಂಡಿದ್ರು, ಒಂದು ಚಿಕ್ಕ ಘಟನೆನ ನೀವು ಎಳ್ಕೊಂಡು ಹೋಗ್ತಿರೋದು ಸರಿಯಲ್ಲ ಅಂತ ಹೇಳಿ. ಆದರೆ ಕರ್ನಾಟಕದ ಜನ ಕನ್ನಡಕ್ಕೆ ಅವಮಾನ ಆದರೆ ಅದನ್ನು ಯಾವತ್ತೂ ಕೂಡ ಸಹಿಸಿಲ್ಲ, ಹಿಂದೆನೂ ಕೂಡ ಸಹಿಸಿಲ್ಲ, ಮುಂದೆನೂ ಸಹಿಸಲ್ಲ, ಇವತ್ತು ಕೂಡ ಸಹಿಸಲ್ಲ. ಸೊ ಕನ್ನಡದ ದೊಡ್ಡ ನಟ ಆದರೂ ಸರಿ, ಚಿಕ್ಕ ನಟ ಆದರೂ ಸರಿ, ಕನ್ನಡ ಅಂತ ಬಂದಾಗ ಅವ್ರು ಯಾರಿಗೂ ಕೂಡ ಮುಖಾಮುಲಜನ್ನ ನೋಡಲ್ಲ, ಅವ್ರ ವಿರುದ್ಧ ಮಾತೇ ಆಡ್ತಾರೆ ಅಂತ ಹೇಳಿ. ಸೊ ನಾನು ಕಮಲ್ ಹಾಸನ್ ಹತ್ರ ಮೈಕನ್ನ ಕಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ ಅವತ್ತೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರೆ ಚೆನ್ನಾಗಿತ್ತು. ಬಟ್ ಶಿವರಾಜ್ ಕುಮಾರ್ ಅವತ್ತು ಯಾವುದೇ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡೋದಿಲ್ಲ. ಆದರೆ ಇವತ್ತು ಹೇಳ್ತಾರೆ, ಅಲ್ಲಿದ್ದಂತಹ ಘಟನೆ ನನಗೆ ಏನು ಕೇಳಿಸ್ಲಿಲ್ಲ, ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ. ಸೊ ನೀವು ವಿಡಿಯೋಗಳನ್ನ ಬಿಡ್ತಾ ಇರುವಂತಹ ವಿಡಿಯೋಗಳು ಒಂದಕ್ಕೆ ಒಂದು ಲಿಂಕ್ ಇಲ್ಲ. ಅವರು ಬೇರೆ ಏನೋ ಮಾತಾಡ್ಬೇಕಾದ್ರೆ ನಾನು ತಲೆ ಅಲ್ಲಾಡಿಸಿರೋದನ್ನ ಕನ್ನಡದ ಬಗ್ಗೆ ಮಾತಾಡ್ಬೇಕಾದ್ರೆ ಅಲ್ಲಾಡಿಸಿದ್ದೀನಿ ಅಂತ ಹೇಳಿ ನನ್ನ ಹತ್ರ ನೀವು ತೋರ್ಸೋಕೆ ಬರಬೇಡಿ. ನಾನು ಆ್ಯಕ್ಟರ್, ನನಗೂ ಕೂಡ ನಿಮ್ಮಂಗೆ ಆ್ಯಕ್ಟ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಕೌಂಟ್ರ್ ಮೇಲೆ ಕೌಂಟ್ರ್ಗಳನ್ನು ಶಿವರಾಜ್ ಕುಮಾರ್ ಅವರು ಕೊಟ್ಕೋತಾ ಹೋದರು. ಸೊ ಆ ಕೌಂಟ್ರ್ಗಳು ಡೈರೆಕ್ಟಾಗಿ ಮೀಡಿಯಾಗಳಿಗೆ ಹಾಗೂ ಯಾರ್ಯಾರು ಅವರ ವಿಡಿಯೋಗಳನ್ನು ಎಲ್ಲರೂ ಕೂಡ ಶೇರ್ ಮಾಡ್ತಿದ್ದಾರೋ ಅವರಿಗೂ ಕೂಡ ಡೈರೆಕ್ಟಾಗಿ ತಾಕೋತಾ ಹೋಗ್ತಾ ಇತ್ತು. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ಜೊತೆಗೆ ಶಿವರಾಜ್ ಕುಮಾರ್ ಅವರು ಕನ್ನಡಕ್ಕೆ ಅವಮಾನ ಆಗಬೇಕಾದ್ರೆ ಸುಮ್ಮನೆ ಇದ್ರ ಅಥವಾ ಅಲ್ಲಿ ಅಂತಹ ದೊಡ್ಡ ಒಂದು ಸ್ಟೇಜಲ್ಲಿ ರಿಪ್ಲೈ ಮಾಡೋದು ಅಥವಾ ರಿಯಾಕ್ಷನ್ ಮಾಡೋದು ಸರಿ ಇತ್ತಾ ಅಂತ ಹೇಳಿ ನೀವು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕಮೆಂಟನ್ನು ಮಾಡಿ. ಸೊ ಆದರೆ ಶಿವರಾಜ್ ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಅಥವಾ ಈ ಹಿಂದಿ ದಿನಗಳಲ್ಲಿ ಕನ್ನಡದ ಪರ ಇದ್ದಿದ್ದು ಯಾರು ಕೂಡ ಮರಿಬಾರದು. ಸೊ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಸೂಕ್ಷ್ಮವಾದ ವಿಚಾರಗಳು ಈಗ ಸಿಕ್ಕಾಪಟ್ಟೆ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿರ್ತಾರೋ ಅಲ್ಲಿ ಏನಾದರೂ ಕನ್ನಡಕ್ಕೆ ಅವಮಾನ ಆದರೆ ತಕ್ಷಣ ರಿಯಾಕ್ಷನ್ ಮಾಡೋದು ತುಂಬ ಒಳ್ಳೆಯದಂತ ನಮ್ಮ ಅನಿಸಿಕೆ.